ನೀವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿಮ್ಮ ಬ್ಲಡ್ ರಿಪೋರ್ಟ್ ನಲ್ಲಿ ಟ್ರೈಗ್ಲಿಸರೈಡ್ಸ್ ಅನ್ನುವಂತಹ ಒಂದು ಪದವನ್ನ ನೀವು ಕೇಳಿರಬಹುದು. ಬಹಳಷ್ಟು ಜನರಿಗೆ ಈ ಒಂದು ಕೊಲೆಸ್ಟ್ರಾಲ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಕೆಲವರಿಗೆ ಗೊತ್ತಿರಬಹುದು, ಆದ್ರೆ ಹೆಚ್ಚು ಜನರಿಗೆ ಈ ಒಂದು ಟ್ರೈಗ್ಲಿಸರೈಡ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಇವತ್ತಿನ ವಿಡಿಯೋನಲ್ಲಿ ಈ ಟ್ರೈಗ್ಲಿಸರೈಡ್ಸ್ ಅಂತಂದ್ರೆ ಏನು, ಈ ಟ್ರೈಗ್ಲಿಸರೈಡ್ಸ್ ಯಾಕೆ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ, ಜೊತೆಗೆ ಇದನ್ನ ಯಾವ ರೀತಿ ನಾವು ಕಮ್ಮಿ ಮಾಡ್ಕೊಳ್ಬಹುದು, ಅಥವಾ ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾದ್ರೆ ನಮ್ಮ ದೇಹಕ್ಕೆ ಏನೆಲ್ಲ ಸಮಸ್ಯೆಗಳು ಬರಬಹುದು ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾವು ಗುಡ್ ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಏನು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಅಂದ್ರೇನು, ಈ ಎರಡೂ ರೀತಿಯ ಕೊಲೆಸ್ಟ್ರಾಲ್ ಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನ ತಿಳ್ಕೊಂಡಿದೀವಿ. ಜೊತೆಗೆ ಕೊಲೆಸ್ಟ್ರಾಲ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಟ್ರೈಗ್ಲಿಸರಾಯ್ಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ನಮ್ಮ ಒಂದು ಹೃದಯ ಚೆನ್ನಾಗಿ ಇರಬೇಕು ಅಂತಂದ್ರೆ, ಹೃದಯವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ನಾವು ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇವಾಗೆಲ್ಲ ಸಣ್ಣ ವಯಸ್ಸಿಗೆ ಸಾಕಷ್ಟು ರೀತಿಯ ಕಾಯಿಲೆಗಳು, ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಅದನ್ನೆಲ್ಲ ನಾವು ನೋಡ್ತಾ ಇದೀವಿ. ಹಾಗಾಗಿ ಒಂದು ಸಾಮಾನ್ಯ ಮನುಷ್ಯ ಕೂಡ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಹಾಗೆ ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಬೇಕು, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಕೌನ್ಸಿಲಿಂಗ್ ಸೆಷನ್ಸ್ ಬೇಕು ಅಂತಂದ್ರೆ ನನ್ನ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ. ವಾಟ್ಸ್ಆಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಇಮೇಲ್ ಕೂಡ ಕೊಟ್ಟಿರ್ತೇನೆ, ನೀವು ಮೇಲ್ ಮಾಡಬಹುದು. ಓಕೆನಾ? ಯಾಕಂದ್ರೆ ಇವತ್ತಿನ ಒಂದು ವೇಗದ ಜಗತ್ತಿನಲ್ಲಿ ಸಾಕಷ್ಟು ರೀತಿಯ ಸ್ಟ್ರೆಸ್ ಇಂದ ಮನುಷ್ಯ ಬಳಲ್ತಾ ಇದ್ದಾನೆ. ಸೊ ನಾನು ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಳಿಲು ಸೇವೆಯಾಗಿ ನನ್ನ ಕೈಲಾದಷ್ಟು ನಾನು ನಿಮ್ಗೆ ಗೈಡೆನ್ಸ್ ಅನ್ನ ಕೊಡಬಹುದು, ಒಂದು ಕೌನ್ಸಿಲಿಂಗ್ ಮುಖಾಂತರ ಆಗಿರ್ಬೋದು. ಒಂದು ಮಿತ್ ಅಂತ ಹೇಳ್ಬೋದು. ಏನಂತಂದ್ರೆ ಒಂದು ಮೂಢನಂಬಿಕೆ ಇದೆ ನಮ್ಮ ಒಂದು ಸಮಾಜದಲ್ಲಿ. ಕೌನ್ಸಿಲಿಂಗ್ ಅಂತ ಅಂದಿದ ತಕ್ಷಣ ಏನೋ ಅವ್ರಿಗೆ ಹುಚ್ಚು, ಏನಪ್ಪಾ ಕೌನ್ಸಿಲಿಂಗ್ ಹೋಗ್ತಿದ್ದಾರೆ ಅವರು ಅಂತಂದ್ರೆ ಅವ್ರಿಗೆ ಹುಚ್ಚು ಹಿಡಿದಿದೆ. ಇದೆಲ್ಲವೂ ಕೂಡ ಮೂಢನಂಬಿಕೆ ಅಂತ ಹೇಳ್ಬಹುದು. ಯಾರೇ ಆಗ್ಲಿ, ಒಂದು ಸಾಮಾನ್ಯ ಮನುಷ್ಯ ಕೂಡ ಅಥವಾ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಅವರ ಜೀವನದಲ್ಲಿ ಲೋ ಫೀಲಿಂಗ್ ಅಂದ್ರೆ ಒಂದ್ ರೀತಿ ತುಂಬಾ ಒಂದ್ ರೀತಿ ಬೇಜಾರು, ಒಂದ್ ರೀತಿ ಡಿಪ್ರೆಸ್ಡ್ ಫೀಲ್ ಆಗೋದು, ಓವರ್ ಥಿಂಕ್ ಮಾಡುವಂತದ್ದು, ಏನಪ್ಪಾ ಲೈಫ್ ಈ ರೀತಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳುವಂಥದ್ದು, ಕಾನ್ಫಿಡೆನ್ಸ್ ಇಲ್ಲದೆ ಇರುವಂತದ್ದು, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಆಗಿರಬಹುದು, ಸಾಕಷ್ಟು ರೀತಿಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಆಂಗರ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡುದು, ಸ್ಟ್ರೆಸ್ ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ದೇಹದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇರುತ್ತೆ. ಸೊ ಹಾಗಾಗಿ ಕೌನ್ಸಿಲಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾನೇ ಮುಖ್ಯ. ಈ ಒಂದು ವಿಚಾರವನ್ನ ನೀವು ಕೂಡ ತಿಳ್ಕೊಂಡು ನನ್ನ ಒಂದು ವಿಡಿಯೋಸ್ಗಳನ್ನ ನೋಡಿದ್ರೆ ನಿಮ್ಗೆ ಬಹಳ ಉಪಯುಕ್ತವಾಗಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ನ ತಡ ಮಾಡಿದಿರಾ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಅಂತಂದ್ರೆ ಏನು, ಯಾಕೆ ಇದು ಹೆಚ್ಚಾಗುತ್ತೆ ನಮ್ಮ ಬಾಡಿನಲ್ಲಿ ಅಂತ ನಾವು ನೋಡೋದೇ ಆದ್ರೆ, ಇದು ಕೂಡ ಒಂದು ಟೈಪ್ ಆಫ್ ಫ್ಯಾಟ್. ಆದರೆ ಕೊಲೆಸ್ಟ್ರಾಲ್ಗೂ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ಗೂ ಸಾಕಷ್ಟು ವ್ಯತ್ಯಾಸಗಳು ಇದೆ. ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸರಾಯ್ಡ್ಸ್ ಎರಡೂ ಕೂಡ ಒಂದೇ ಅಲ್ಲ, ಬಟ್ ಇದು ಒಂದು ರೀತಿಯ ಬ್ಲಡ್ ಫ್ಯಾಟ್ ಅಂತ ಅನ್ಬೋದು, ಬ್ಲಡ್ ಅಲ್ಲಿ ಇರುವಂತಹ ಫ್ಯಾಟ್ ಅಂತ ಹೇಳಬಹುದು ಟ್ರೈಗ್ಲಿಸರಾಯ್ಡ್ಸ್ ಅಂತಂದ್ರೆ. ಇದರ ಜೊತೆಗೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮುಖ್ಯ ವಿಷಯ ಏನು ಅಂತಂದ್ರೆ, ನಮ್ಮ ಒಂದು ದೇಹದಲ್ಲಿ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾಗೋದ್ರಿಂದ ಹಾರ್ಟ್ ಸಮಸ್ಯೆ ರಿಸ್ಕ್ ಜಾಸ್ತಿ ಇರುತ್ತೆ. ಹಾರ್ಟಿನ ಒಂದು ಆರೋಗ್ಯ ಕೆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ. ಸೊ ಒಂದು ಸಣ್ಣ ಅಪ್ಡೇಟ್ ನಾನಿಲ್ಲಿ ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ವಿಡಿಯೋಸ್ಗಳಲ್ಲಿ ನಿಮ್ಗೆ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮ ಮೂರರ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡೋದಕ್ಕೆ, ಚೇತರಿಕೆ, ಮನಸ್ಸು ದೇಹ ಆತ್ಮದ ಚೇತರಿಕೆ, ಈ ಒಂದು ನಿಟ್ಟಿನಲ್ಲಿ ನನ್ನ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಆ ಒಂದು ದೃಷ್ಟಿಕೋನದಲ್ಲಿ ವಿಡಿಯೋಸ್ಗಳನ್ನ ನೋಡ್ತಾ ಹೋಗಿ. ಯಾಕಂತಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳು ಬರೀ ಡಾಕ್ಟರ್ಗಳೇ ತಿಳ್ಕೊಳ್ಬೇಕು ಅಂತ ಏನೂ ಇಲ್ಲ, ಸಾಮಾನ್ಯ ಮನುಷ್ಯ ಕೂಡ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು. ಇನ್ನು ಆತ್ಮ ಅಂದ್ರೆ ನಮ್ಮ ಒಂದು ಸೋಲ್, ಯಾವ ರೀತಿ ನಾವು ಡಿಸಿಷನ್ಸ್ ತಗೊಳ್ಬೇಕು, ಯಾವ ರೀತಿ ಆಲೋಚನೆ ಮಾಡಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್.
ಅಲ್ವಾ? ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ವಿಡಿಯೋಸ್ಗಳನ್ನ ನೋಡಿ. ಸೊ ಸಿಂಪಲ್ ಆಗಿ ಇವಾಗ ನಾನು ನಿಮ್ಗೆ ಹೇಳ್ದಾಗೆ ಟ್ರೈಗ್ಲಿಸರಾಯ್ಡ್ಸ್ ಅಂತ ಅಂದ್ರೆ ಇದು ಕೂಡ ಒಂದು ರೀತಿಯ ಫ್ಯಾಟ್. ಓಕೆನಾ? ಇದು ಕೊಲೆಸ್ಟ್ರಾಲ್ ಅಲ್ಲ, ಒಂದು ರೀತಿಯ ಫ್ಯಾಟ್. ನೀವು ತಿನ್ನುವಂತಹ ಆಹಾರದಲ್ಲಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಇತ್ತು ಅಂತ ಅಂದ್ರೆ ಅದು ಎಕ್ಸ್ಟ್ರಾ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ, ನಿಮ್ಮ ಒಂದು ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ನಿಮ್ಮ ಫ್ಯೂಚರ್ಗೆ ಕೆಲವೊಮ್ಮೆ ಬೇಕಾಗತ್ತೆ, ಎನರ್ಜಿ ಮುಖಾಂತರ ಅದು ಹೆಲ್ಪ್ ಆಗುತ್ತೆ. ಇವಾಗ ನಾವು ಎಷ್ಟೋ ದಿವಸ ಏನೋ ಕೆಲವೊಂದ್ಸತಿ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ಎಲ್ಲೋ ಟ್ರಾವೆಲಿಂಗ್ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ದೂರದ ಒಂದು ಟ್ರಾವೆಲಿಂಗ್ಗೋ ಅಥವಾ ಬೇರೆ ಊರಿಗೆ ಹೋಗಿರ್ತೀರಿ, 1-2 ದಿವಸ ಸರಿಯಾಗಿ ಊಟ ಮಾಡೋದಕ್ಕೆ ಆಗಿರೋದಿಲ್ಲ. ಆ ಟೈಮಲ್ಲಿ ನಿಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಸ್ಟೋರ್ಡ್ ಫ್ಯಾಟ್ ಆಲ್ರೆಡಿ ನಿಮ್ಮ ದೇಹದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಫ್ಯಾಟ್ನ. ಸೊ ಅಂತಹ ಫ್ಯಾಟ್ ನಿಮ್ಗೆ ಕೆಲವೊಮ್ಮೆ ಉಪಯೋಗಕ್ಕೆ ಬರುತ್ತೆ, ಆದ್ರೆ ಅದು ಮಿತಿ ಮೀರಿದಾಗ ಏನಾಗುತ್ತೆ, ಟ್ರೈಗ್ಲಿಸರಾಯ್ಡ್ಸ್ ಆಗಿ ಕನ್ವರ್ಟ್ ಆಗಿರುತ್ತಲ್ವಾ, ಅದು ಯಾವಾಗ ಅತಿಯಾಗಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುತ್ತೆ, ಅದು ನಮ್ಮ ಹಾರ್ಟ್ ಹೆಲ್ತ್ಗೆ ಇನ್ನು ಅನೇಕ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ಇರುವಂತದ್ದು, ಬ್ಲಾಕೇಜಸ್ ಆಗುವಂತದ್ದು, ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ನಾವು ತಿನ್ನುವಂತಹ ಫುಡ್ ನಲ್ಲಿ ಎಕ್ಸ್ಟ್ರಾ ಕ್ಯಾಲೋರೀಸ್ ಅಂತಂದ್ರೆ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಕೂಡ ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತೆ. ಕ್ಯಾಲೋರೀಸ್ ಅಂತ ಅಂದ್ರೆ ಏನು, ಕೊಲೆಸ್ಟ್ರಾಲ್ ಅಂತ ಅಂದ್ರೆ ಏನು, ಟ್ರೈಗ್ಲಿಸರಾಯ್ಡ್ಸ್ ಅಂತ ಏನು, ಪ್ರತಿಯೊಂದು ನೀವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಮುಂಬರುವ ದಿನಗಳಲ್ಲಿ, ಮುಂಬರುವ ವಿಡಿಯೋಗಳಲ್ಲಿ ನಾನು ಕ್ಯಾಲೋರೀಸ್ ಬಗ್ಗೆನೇ ಸಪರೇಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇನ್ನೂ ಕೂಡ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಟ್ಟಾರೆ ನಾವು ಹೇಳ್ಬೇಕಂದ್ರೆ ನೀವು ತಿನ್ನುವಂತಹ ಆಹಾರದಲ್ಲಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್, ಎಕ್ಸ್ಟ್ರಾ ಕ್ಯಾಲೋರೀಸ್ಗಳು, ಬೇಡದೇ ಇರುವಂತಹ ಅಂಶಗಳು ಹೆಚ್ಚಾಗಿ ಇತ್ತು ಅಂತಂದ್ರೆ ಅವಾಗ ಟ್ರೈಗ್ಲಿಸರಾಯ್ಡ್ಸ್ ಜಾಸ್ತಿ ಆಗುತ್ತೆ. ಅವಾಗ ಬೇಡದೇ ಇರುವಂತಹ ಎಕ್ಸ್ಟ್ರಾ ಫ್ಯಾಟ್ಗಳು ಟ್ರೈಗ್ಲಿಸರಾಯ್ಡ್ಸ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ದೇಹದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಪ್ರತಿನಿತ್ಯ ಸ್ಟೋರ್ ಆಗ್ತಾ 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 ಏನಾಗುತ್ತೆ, ನಾನಾ ರೀತಿಯ ಕಾಯಿಲೆಗಳಿಗೆ ಇದು ಸುಲಭವಾಗಿ ದಾರಿ ಮಾಡಿಕೊಡುತ್ತೆ ಅಂತಾನೆ ನಾವು ಹೇಳ್ಬಹುದು. ಆದ್ರೆ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾದಂತೆ ನಮ್ಗೆ ನಾನು ಆಗ್ಲೇ ಹೇಳ್ದಾಗೆ ಹಾರ್ಟ್ ಪ್ರಾಬ್ಲಮ್ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನಾವು ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಈಗ ಆಲ್ರೆಡಿ ನೀವು ತಿಳ್ಕೊಂಡಿರಿ ಅಲ್ವಾ? ಸೊ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರು ಎನರ್ಜಿ ಬೇಕು, ಫ್ಯೂಚರ್ ಎನರ್ಜಿಗಾಗಿ ಸ್ಟೋರ್ಡ್ ಫ್ಯಾಟ್ ಆಗಿ ಇದು ನಮ್ಮ ದೇಹದಲ್ಲಿ ಇರುತ್ತೆ. ಬಟ್ ಇದು ಯಾವಾಗ ಎಕ್ಸ್ಟ್ರಾ ಆಯ್ತು ಅಂತಂದ್ರೆ ನಾನಾ ರೀತಿಯ ಸಮಸ್ಯೆಗಳು ಆಗುತ್ತೆ. ಕೆಲವೊಮ್ಮೆ ನಾನು ರಿಪೀಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಪೇಷನ್ಸ್ ಅಲ್ಲಿ ನೋಡಿ. ಯಾಕಂತಂದ್ರೆ ಒಂದ್ಸತಿ ಹೇಳಿದ್ರೆ ಕೆಲವೊಮ್ಮೆ ಅದು ನಮ್ಗೆ ರಿಜಿಸ್ಟರ್ ಆಗ್ಲಕ್ಕಲ್ಲ. ಪದೇ ಪದೇ ನಾನು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತಾ ಇರ್ತೀನಿ, ಯಾಕಂದ್ರೆ ನಿಮ್ಮ ಮನಸ್ಸಿಗೆ ಹೋಗ್ಲಿ, ನಿಮ್ಮ ಮನಸ್ಸಿಗೆ ನಾಟಲಿ, ನೀವು ತಗೊಳ್ಳುವ ಒಂದು ಆಕ್ಷನ್ಸ್ ಕರೆಕ್ಟ್ ಆಗಿ ಅದಕ್ಕೆ ಪೂರಕವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ಆ ರೀತಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ? ಇನ್ನು ಎರಡನೇದಾಗಿ ನಾವು ಟ್ರೈಗ್ಲಿಸರಾಯ್ಡ್ಸ್ ಯಾಕೆ ಹೆಚ್ಚಾಗುತ್ತೆ, ಮೊದಲನೇದಾಗಿ ಟ್ರೈಗ್ಲಿಸರಾಯ್ಡ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ? ಸೊ ಈಗ ನಾವು ಟ್ರೈಗ್ಲಿಸರಾಯ್ಡ್ಸ್ ಯಾಕೆ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಮುಖ್ಯವಾದಂತಹ ಕಾರಣನೇ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಂದ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ನಾವ್ ಯಾವಾಗ್ಲಾದ್ರೂ ಒಂದ್ಸತಿ ಫ್ರೈಡ್ ಐಟಮ್ಸ್ ತಿಂದ್ರೆ ತಪ್ಪಿಲ್ಲ, ಯಾಕಂದ್ರೆ ಇವಾಗ ನಾವು ನಮ್ಮ ಮನಸ್ಸನ್ನು ಕೂಡ ಒಂದ್ ರೀತಿ ನಮ್ಗೆ ಇಷ್ಟ ಇರುವ ಏನೋ ಒಂದು ನಿಮ್ಗೆ ತಿನ್ಬೇಕು ಅನ್ಸುತ್ತೆ, ತುಂಬಾ ಇಷ್ಟ ಇರುತ್ತೆ, ಅದು ಫ್ರೈಡ್ ಐಟಮ್ ಆಗಿರುತ್ತೆ. ನಮ್ಮ ಮನಸ್ಸಿಗೂ ಕೂಡ ನಾವು ಒಂದ್ ರೀತಿ ಖುಷಿ ಪಡಿಸೋದು ತುಂಬಾ ಮುಖ್ಯ. ಯಾವಾಗ್ಲಾದ್ರೂ ಒಂದ್ಸತಿ, ತಿಂಗಳಲ್ಲಿ ಒಂದ್ಸತಿನೋ ಅಥವಾ 2 ತಿಂಗಳು 3 ತಿಂಗಳು ಒಂದ್ಸತಿನೋ ಏನಾದ್ರು ತಿಂದ್ರೆ ತೊಂದ್ರೆ ಇಲ್ಲ. ಬಟ್ ಪ್ರತಿದಿನ ಜಂಕ್ ಫುಡ್ಸ್ಗಳು, ಪ್ರತಿದಿನ ಫ್ರೈಡ್ ಫುಡ್ಗಳು, ಪ್ರತಿದಿನ ಡೀಪ್ ಫ್ರೈ ಮಾಡಿರುವಂತಹ ಫುಡ್ಗಳು, ಬೋಂಡ, ಬಜ್ಜಿ, ಇನ್ನು ಮಿಕ್ಸ್ಚರ್ಗಳು ಆಗಿರಬಹುದು, ಮತ್ತೆ ಈ ಫಿಂಗರ್ ಚಿಪ್ಸ್ ಅಂತ ಇವಾಗೆಲ್ಲ ಸಿಗುತ್ತೆ. ನೀವು ಝೊಮ್ಯಾಟೊ ನೋಡ್ಬಿಟ್ರೆ ಅಂತೂ ಬೇಕಾದಷ್ಟು ಆಪ್ಷನ್ಸ್ಗಳು ಇರುತ್ತೆ. ನಾವೆಲ್ಲರೂ ಕೂಡ ತಿಂದಿದ್ದೀವಿ, ನಾನು ಕೂಡ ಇದೆಲ್ಲವನ್ನು ಕೂಡ ಟೇಸ್ಟ್ ಮಾಡೇ ಇರ್ತೀನಿ, ತಿಂದೇ ಇರ್ತೀನಿ ಅಲ್ವಾ? ಆದ್ರೆ ಪ್ರತಿನಿತ್ಯ ತಿಂತಾ ಬಂದಾಗ ಏನಾಗುತ್ತೆ, ನಿಮ್ಮನ್ನ ನೋಡಿದ ಕೂಡ್ಲೇನೆ ಗೊತ್ತಾಗ್ಬಿಡುತ್ತೆ. ಒಬ್ಬ ನಮ್ಮನ್ನ ನೋಡಿದ ಕೂಡ್ಲೇನೆ ಇಲ್ಲ ಇವರು ದಿವಸ ಜಂಕ್ ಫುಡ್ ತಿಂತಾರಪ್ಪ ಅಂತ ಹೇಳಿ ಅವ್ರನ್ನ ನೋಡಿದ ಕೂಡ್ಲೆ ಗೊತ್ತಾಗ್ಬೋದು. ಆ ರೀತಿ ನಮ್ಮ ದೇಹ ಆಗ್ಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಏನಾದ್ರು ಒಬೆಸಿಟಿ ಜಾಸ್ತಿ ಇತ್ತು ಅಂತಂದ್ರೆ ಬೇಜಾರಾಗುವ ಅವಶ್ಯಕತೆ ಇಲ್ಲ. ಅಂದ್ರೆ ಇವಾಗ ಆಲ್ರೆಡಿ ನೀವು ಹೆಚ್ಚಾಗಿ ಜಂಕ್ ಫುಡ್ಸ್ ಗಳೆಲ್ಲ ತಗೊಂಡಿರಿ ಅಂತಂದ್ರೆ ಗಿಲ್ಟ್ ಇಟ್ಕೊಳ್ಬಾರ್ದು. ಇವಾಗ್ಲಿಂದ ಹಂತ ಹಂತವಾಗಿ ಅದನ್ನ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಳ್ತಾ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊಂಡು, ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ರೀತಿ ನೀವು ಆಗ್ಬೇಕು ಮುಂದಕ್ಕೆ, ಇಲ್ಲ ನನ್ನನ್ನ ನಾನು ಈ ರೀತಿ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ನಿಮಗೆ ನೀವೇ ಮೋಟಿವೇಶನ್ ತಗೊಂಡು ಒಂದು ಟಾರ್ಗೆಟ್ ಇಟ್ಕೊಂಡು ನೀವು ಹಂತ ಹಂತವಾಗಿ ಈ ಜಂಕ್ ಫುಡ್ ಗಳನ್ನ ಏನಾದ್ರು ತಗೊಳ್ತಾ ಇದ್ರೆ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಸೊ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಂದ ಈ ಒಂದು ಟ್ರೈಗ್ಲಿಸರಾಯ್ಡ್ಸ್ ಹೆಚ್ಚಾಗುತ್ತೆ ಅಂತಾನೆ ನಾವು ಹೇಳ್ಬಹುದು. ಮೊದಲನೇದಾಗಿ ನಾನು ಹೇಳ್ದೆ ನಿಮ್ಗೆ ಎಲ್ಲ ಬೇಕರಿ ಐಟಮ್ಸ್, ಫ್ರೈಡ್ ಐಟಮ್ಸ್ ಇದೆಲ್ಲವೂ ಕೂಡ.
ಸೊ ಇನ್ನು ನಾವು ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಶುಗರಿ ಡ್ರಿಂಕ್ಸ್ ಅಂತಂದ್ರೆ ಹೆಚ್ಚಿನ ಸಕ್ಕರೆ ಉಳ್ಳಂತಹ ಪಾನೀಯಗಳು, ಡ್ರಿಂಕ್ಸ್ ಅಂದ್ರೆ ಇಲ್ಲಿ ಆಲ್ಕೋಹಾಲೇ ಆಗ್ಬೇಕು ಅಂತ ಇಲ್ಲ. ಇಲ್ಲಿ ನಮ್ಗೆ ಏನು ಈ ಒಂದು ಪೆಪ್ಸಿ, ಕೋಕೋ ಕೋಲಾ ಆಗಿರ್ಬೋದು, ಫ್ಯಾಂಟಾ, ಥಮ್ಸ್ ಅಪ್, ಇದೆಲ್ಲ ಎಷ್ಟು ಸಾವಿರಾರು, ಒಂದು ಲೆಕ್ಕನೇ ಇಲ್ಲ, ಅಷ್ಟು ಮಾರ್ಕೆಟ್ ಅಲ್ಲಿ ನೋಡ್ಬೋದು. ನೀವೇನಾದ್ರು ಮಾಲ್ಗೆ ಹೋಗ್ಬಿಟ್ರೆ ತರಾವರಿ ಬಣ್ಣ ಬಣ್ಣದ ಒಂದು ಕಲರ್ಫುಲ್ ಏನು ಜಂಕ್ ಫುಡ್ ಗಳು ಕಾಣ್ತಾ ಇದೆ. ಅದೆಲ್ಲವೂ ಕೂಡ ತಿನ್ನೋದಕ್ಕೆ ಯೋಗ್ಯವಾದಂತಹ ವಸ್ತುಗಳು ಅಲ್ವೇ ಅಲ್ಲ, ಆಹಾರ ಅಲ್ವೇ ಅಲ್ಲ. ಯಾಕಂತಂದ್ರೆ ದೋಸ್ ಆರ್ ಆಲ್ ಡೆಡ್ ಥಿಂಗ್ಸ್. ಫ್ಯಾಕ್ಟ್ರಿನಲ್ಲಿ ತಯಾರಾಗುವುದು, ಒಂದು ಬಟ್ಟೆ ಹೇಗೆ ತಯಾರಾಗುತ್ತೆ, ಒಂದು ಏನೋ ಒಂದು ವಸ್ತು ಹೇಗೆ ತಯಾರಾಗುತ್ತೆ, ಆ ರೀತಿ ತಯಾರಾಗುವಂಥದ್ದು. ಹಾಗಾಗಿ ಎಷ್ಟೋ ಕೆಮಿಕಲ್ಸ್ ಹಾಕಿರ್ತಾರೆ ಅಲ್ವಾ. ಸೊ ಹಾಗಾಗಿ ಇದೆಲ್ಲವೂ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ, ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗುತ್ತೆ. ಶುಗರಿ ಡ್ರಿಂಕ್ಸ್ ತಗೊಳ್ಳೋದ್ರಿಂದ. ಇನ್ನ ಎರಡನೇದಾಗಿ ಎಕ್ಸೆಸ್ ಸ್ವೀಟ್ಸ್ ಗಳನ್ನ ತಗೊಳ್ಳೋದ್ರಿಂದ, ಹೆಚ್ಚಾಗಿ ಸ್ವೀಟ್ ತಿನ್ನುವಂಥದ್ದು. ತುಂಬಾ ಜನಕ್ಕೆ ಇರುತ್ತೆ ಆ ರೀತಿ, ಸ್ವೀಟ್ ಅಂದ್ರೆ ಇಷ್ಟ ಪಡ್ತಾರೆ ಅಲ್ವಾ. ಎಲ್ಲರೂ ಕೂಡ ಸ್ವೀಟ್ ಅಂದ್ರೆ ಇಷ್ಟ ಪಡ್ತೀವಿ ನಾವು. ಆದ್ರೆ ಇದು ಯಾವಾಗ ಜಾಸ್ತಿ ಆಗುತ್ತೆ, ಎಕ್ಸೆಸ್ ಆಗಿ ನೀವು ಯಾವಾಗ ಸ್ವೀಟ್ ಪದೇ ಪದೇ ತಗೊಳ್ತಾನೆ ಬರ್ತೀರಿ ಎವ್ರಿ ಡೇ, ಅಥವಾ ವಾರದಲ್ಲಿ ಒಂದ್ 3-4 ದಿವಸ ಸ್ವೀಟ್ಗಳು ತಿಂತಾನೆ ಇದ್ರೆ ಏನಾಗುತ್ತೆ, ಅವಾಗ್ಲೂ ಕೂಡ ಟ್ರೈಗ್ಲಿಸರೈಡ್ಸ್ ಅನ್ನೋದು ಹೆಚ್ಚಾಗತ್ತೆ. ಇನ್ನು ಫ್ರೈಡ್ ಫುಡ್ಗಳು, ನಾನು ಆಲ್ರೆಡಿ ಹೇಳ್ದೆ, ಇವಾಗ ಎಷ್ಟೊಂದ್ ಜನ ಮನೆಯಲ್ಲಿ ಪ್ರತಿನಿತ್ಯ ಕರಿದ ಪದಾರ್ಥಗಳು, ಕರಿದ ತಿಂಡಿಗಳು ಮಾಡ್ತಾನೆ ಇರ್ತಾರೆ. ಕೆಲವರು ಮನೆಯಲ್ಲಿ ದೊಡ್ಡವರು ಕೇಳ್ತಾ ಇರ್ತಾರೆ, ಹಾಗಾಗಿ ಸಣ್ಣವರು ಕೂಡ ಅದನ್ನ ಮಾಡ್ತಾರೆ, ಎಲ್ರು ಕೂಡ ತಿಂತಾರೆ. ಸೊ ಏನಾಗ್ಬಿಡುತ್ತೆ, ಹಂತ ಹಂತವಾಗಿ ಇದು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಏನೇ ಹೇಳಿ, ಇವಾಗ ಒಬ್ಬೊಬ್ಬರದ್ದು ಒಪಿನಿಯನ್ಸ್ ಗಳು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಅವ್ರು ಆ ರೀತಿ ತಿನ್ಬೇಕು ಅಂತ ಅನ್ಕೊಳ್ತಾರೆ, ಇನ್ನೊಬ್ರು ಇನ್ನೊಂದ್ ರೀತಿ ತಿನ್ಬೇಕು ಅನ್ಕೊಳ್ತಾರೆ. ಸೊ ಹಾಗಾಗಿ ನೀವು ಹೇಗೆ ನೀವು ನಿರ್ದಿಷ್ಟವಾಗಿ ನಿಮ್ಮ ಒಂದು ಡಿಸಿಷನ್ಸ್ ನ ತಗೊಳ್ತೀರಿ, ಅದ್ರ ಮೇಲೆ ನಿಮ್ಮ ಒಂದು ಆರೋಗ್ಯ ನಿಂತಿರುತ್ತೆ ಸ್ನೇಹಿತರೆ. ಹಾಗಾಗಿ ಫ್ರೈಡ್ ಫುಡ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗ್ಲಾದ್ರು ಒಂದ್ಸತಿ ತಿಂದ್ರೆ ಏನು ತೊಂದರೆ ಇಲ್ಲ, ಬಟ್ ನೀವು ಯಾವಾಗ್ಲೂ ತಿಂತಿದ್ರೆ ಬೇಗ ಆರೋಗ್ಯ ಸಮಸ್ಯೆ ಶುರು ಆಗುತ್ತೆ. ಬಟ್ ನೀವು ಯಾವಾಗಾದ್ರು ಒಂದ್ಸತಿ ತಿಂದ್ರೆ ನೀವು ಎಷ್ಟೇ ಏಜ್ ಆದ್ಮೇಲೂ ಅದನ್ನ ಮತ್ತೆ ಟೇಸ್ಟ್ ಮಾಡಬಹುದು ಅಲ್ವಾ. ಹಾಗಾಗಿ ಸೊ ನೆಕ್ಸ್ಟ್ ಪ್ರಾಸೆಸ್ಡ್, ನಾಲ್ಕನೇದಾಗಿ ಪ್ರಾಸೆಸ್ಡ್ ಫುಡ್ಗಳು ಅಂದ್ರೆ ಯಾವುದೇ ಆಹಾರ, ಆಹಾರ ಅಂತ ಅನ್ನುವ ಹೆಸರಿನಲ್ಲಿ ಮಾರಾಟ ಮಾಡ್ತಾರಲ್ವಾ, ಅಂತಹ ಒಂದು ಪ್ಯಾಕ್ಡ್ ಫುಡ್ಗಳಲ್ಲಿ, ಪ್ರಾಸೆಸ್ಡ್ ಫುಡ್ಗಳಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಪ್ರಾಸೆಸ್ ಮಾಡಿರುವಂತದ್ದು, ಪದೇ ಪದೇ ಅದನ್ನ ಪ್ರಾಸೆಸ್ ಮಾಡಿ ಅದಕ್ಕೆ ಏನಾದ್ರು ಕೆಮಿಕಲ್ಸ್ ಹಾಕಿ ಪ್ಯಾಕ್ ಮಾಡಿ ಇರುವಂತಹ ಆಹಾರಗಳನ್ನ ನೀವು ಅವಾಯ್ಡ್ ಮಾಡ್ಬೇಕಾಗುತ್ತೆ ಆಯ್ತಾ. ಅದನ್ನ ಆದಷ್ಟು ತಗೊಳ್ಳೇಬಾರ್ದು ಆಯ್ತಾ. ಇನ್ನು ಸೊ ಇದಿಷ್ಟು ಕೂಡ ಅನ್ಹೆಲ್ದಿ ಫುಡ್ಸ್ ಅಲ್ಲಿ ಬರುತ್ತೆ. ಇನ್ನು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನೀವು ಎಕ್ಸರ್ಸೈಸ್ ಮಾಡದೇ ಇರುವಂತದ್ದು, ಅಂದ್ರೆ ಪ್ರತಿನಿತ್ಯ ವ್ಯಾಯಾಮ ಮಾಡದೇ ಇರೋದ್ರಿಂದ ಕೂಡ ಟ್ರೈಗ್ಲಿಸರೈಡ್ಸ್ ಅನ್ನೋದು ಹೆಚ್ಚಾಗುತ್ತೆ. ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ನಮ್ಮ ದೇಹ ಚಲನೆ ಮಾಡೋದು ತುಂಬಾ ಮುಖ್ಯ, ಬಾಡಿ ಮೂವ್ಮೆಂಟ್ ಮಾಡೋದು ತುಂಬಾ ಮುಖ್ಯ. ಅದು ನೀವು ಮನೆಯಲ್ಲೇ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಆಚೆ ಹೋಗಿ ವಾಕಿಂಗ್ ಮಾಡೋದಾಗಿರ್ಬಹುದು, ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದಾಗಿರಬಹುದು, ಡಂಬಲ್ಸ್ ನ ಉಪಯೋಗಿಸ್ಕೊಂಡು, ಈ ರೀತಿ ನಿಮ್ಮ ಏಜ್ಗೆ ತಕ್ಕ ಹಾಗೆ. ಓಕೆನಾ. ಎಲ್ರು ಒಂದೇ ರೀತಿಯಲ್ಲಿ ವೆಯ್ಟ್ ಲಿಫ್ಟಿಂಗ್ ಮಾಡೋದಕ್ಕಾಗಲ್ಲ. ನಿಮ್ಮ ಏಜ್ಗೆ ತಕ್ಕ ಹಾಗೆ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡುವಂಥದ್ದು, ಸ್ಟ್ರೆಂತ್ ಟ್ರೈನಿಂಗ್ ಮಾಡುವಂಥದ್ದು, ಎಕ್ಸರ್ಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಸಾಕಷ್ಟು ರೀತಿಗಳು, ಸಾಕಷ್ಟು ಏನು ನಮ್ಗೆ ಆಪ್ಷನ್ಗಳು ಇವೆ. ಕೆಲವರು ಜುಂಬಾ ಅಂತ ಹೋಗ್ತಾರೆ, ಕೆಲವರು ಯೋಗ ಅಂತ ಹೋಗ್ತಾರೆ, ಕೆಲವರು ಸ್ಟ್ರೆಂತ್ ಟ್ರೈನಿಂಗ್, ಕೆಲವರು ಜಿಮ್ ಅಂತ ಎಲ್ರು ಹೋಗ್ತಾರಲ್ವಾ. ಹಾಗಾಗಿ ನೀವು ಯಾವ್ದಾದ್ರು ಒಂದ್ 2 ಆಯ್ಕೆ ಮಾಡ್ಕೊಂಡು ನಿಮ್ಮ ದೇಹಕ್ಕೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ಏಜ್ಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇದನ್ನ ನೀವು ಫಾಲೋ ಮಾಡ್ತಾ ಹೋಗೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಟ್ರೈಗ್ಲಿಸರೈಡ್ಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ. ಓಕೆನಾ. ಇದ್ರ ಜೊತೆಗೆ ಓವರ್ ವೆಯ್ಟ್ ಮತ್ತೆ ಒಬೇಸಿಟಿಯಿಂದ ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ಹೆಚ್ಚಾಗುತ್ತೆ. ಓವರ್ ವೆಯ್ಟ್ ಅಂದ್ರೆ ಇದು ಕೂಡ ನೀವು ತಿನ್ನುವ ಆಹಾರದ ಮೇಲೆನೆ ನಿಂತಿರುತ್ತೆ. ಅಂದ್ರೆ ಓವರ್ ವೆಯ್ಟ್ ಅಲ್ವಾ. ಕೆಲವರು ಕಮ್ಮಿನೇ ತಿಂತಾರೆ, ಆದ್ರೂ ದಪ್ಪ ಇರ್ತಾರೆ. ಅದಕ್ಕೆ ನಾನಾ ರೀತಿಯ ಕಾರಣಗಳು ಇರುತ್ತೆ. ಆದ್ರೆ ಹೆಚ್ಚಿನ ಅಂಶ ನಾವಿಲ್ಲಿ ಮಾತಾಡ್ತಾ ಇರೋದು ಬೇಡದೇ ಇರುವಂತಹ ಆಹಾರಗಳು, ಬೊಜ್ಜು ಜಾಸ್ತಿ ಮಾಡುವಂತಹ ಆಹಾರಗಳು ತಿಂದು ಏನಾದ್ರು ದಪ್ಪ ಆಗಿದ್ರೆ ಆಗ ಕೂಡ ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗುತ್ತೆ. ಒಬೇಸಿಟಿಯಿಂದ ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಆಲ್ಕೋಹಾಲ್, ಏನಾದ್ರು ನೀವು ಆಲ್ಕೋಹಾಲ್, ಈ ಒಂದು ಕುಡಿತದ ಒಂದು ಏನಾದ್ರು ಅಭ್ಯಾಸ ಇದ್ರೆ ಅದನ್ನ ನೀವು ಸ್ಟಾಪ್ ಮಾಡ್ಬೇಕಾಗತ್ತೆ. ಏನಾದ್ರೂ ನೀವು ಈ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ರು ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಅನ್ನೋದು ಜಾಸ್ತಿ ಆಗತ್ತೆ. ಓಕೆನಾ. ಸೊ ಹಾಗಾಗಿ ಇದಿಷ್ಟು ಕೂಡ ಪ್ರಮುಖ ಕಾರಣಗಳು. ಟ್ರೈಗ್ಲಿಸರೈಡ್ಸ್ ಅಂತ ಏನು ಅಂತ ಗೊತ್ತಾಯ್ತು. ಈಗ ಟ್ರೈಗ್ಲಿಸರೈಡ್ಸ್ ಹೇಗೆ ಹೆಚ್ಚಾಗುತ್ತೆ ಅಂತ ತಿಳ್ಕೊಳ್ತಾ ಇದ್ವಿ ನಾವು ಅಲ್ವಾ. ಸೊ ಹಾಗಾಗಿ ಇನ್ನು ಇದ್ರ ಜೊತೆಗೆ ಸ್ಟ್ರೆಸ್ ಮತ್ತೆ ಪುವರ್ ಸ್ಲೀಪ್, ತುಂಬಾ ಒತ್ತಡ ಮತ್ತೆ ನಿದ್ದೆ ಕಮ್ಮಿ ಆಗುವಂಥದ್ದು. ಇಲ್ಲಿ ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ಅಂತ ಬಂದಾಗ ನಮ್ಮ ಮನಸ್ಸು ಆರೋಗ್ಯವಾಗಿ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಇಲ್ಲಿ ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು, ವಾದಗಳು, ವಿವಾದಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ. ಯಾರ ಮನೆಯಲ್ಲಿ ತಾನೇ ಇರೋದಿಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ. ಕೆಲವು ಒಂದು ರಿಲೇಶನ್ಶಿಪ್ ಗಳಲ್ಲಿ ಹೆಚ್ಚಿನ ಒಂದು ಸಮಸ್ಯೆಗಳು, ಹೆಚ್ಚಿನ ಒಂದು ಏನು ಭಿನ್ನಾಭಿಪ್ರಾಯಗಳು ಇರುತ್ತೆ. ಸೊ ಅಂತಹ ಟೈಮಲ್ಲಿ ಏನಾಗುತ್ತೆ, ಒತ್ತಡ ಜಾಸ್ತಿ ಆದಾಗ, ಪ್ರೆಷರ್ ಜಾಸ್ತಿ ಆದಾಗ, ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಕೂಡ ನಿದ್ದೆ ಜಾಸ್ತಿ ಮಾಡೋದು, ಎಷ್ಟು ನಿದ್ದೆ ಮಾಡ್ಬೇಕು ಅಷ್ಟು ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಇದು ಎಲ್ಲ ಒಂದು ಕಾರಣಗಳಿಂದ ಟ್ರೈಗ್ಲಿಸರೈಡ್ಸ್ ಅನ್ನೋದು ಜಾಸ್ತಿ ಆಗುತ್ತೆ.
ಓಕೆನಾ. ಐ ಥಿಂಕ್ ಈ ವಿಡಿಯೋ ತುಂಬಾನೇ ದೊಡ್ಡದಾಗ್ತದೆ. ಇದು ಪಾರ್ಟ್ 1 ಅಂತ ನಾವು ಕನ್ಸಿಡರ್ ಮಾಡೋಣ ಸ್ನೇಹಿತರೆ. ಇನ್ನು ಮುಂದಿನ ಪಾರ್ಟ್ ನಲ್ಲಿ ಮುಂದಿನ ಭಾಗದಲ್ಲಿ ನಾನು ಸಿಂಪ್ಟಮ್ಸ್ ಗಳು ಏನು, ಸಿಂಪ್ಟಮ್ಸ್ ಗಳು ಇರುತ್ತಾ ಇಲ್ವಾ ಈ ಒಂದು ಟ್ರೈಗ್ಲಿಸರೈಡ್ಸ್ ಇದ್ರೆ ಜಾಸ್ತಿ ಆದ್ರೆ ಅನ್ನೋದನ್ನ ನೋಡೋಣ. ಹಾಗೆ ಏನ್ ರಿಸ್ಕ್ ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಕಂಟ್ರೋಲ್ ಹೇಗೆ ಮಾಡಬಹುದು, ಯಾವ ರೀತಿ ನೀವು ಈ ಒಂದು ಟ್ರೈಗ್ಲಿಸರೈಡ್ಸ್ ನ ಕಮ್ಮಿ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಅಂದ್ರೆ ಮುಂದಿನ ವಿಡಿಯೋನಲ್ಲಿ. ಇದರ ಜೊತೆಗೆ ನಾವು ಸೈಕಾಲಜಿಕಲ್ ಇನ್ಸೈಟ್ಸ್, ಇದು ತುಂಬಾ ಮುಖ್ಯ. ಯಾಕಂದ್ರೆ ಯೂಶಲಿ ನಾನು ಎಲ್ಲಾ ವಿಡಿಯೋಗಳಲ್ಲೂ 1-2 ಲೈನ್ ನಲ್ಲಿ ಸೈಕಾಲಜಿಕಲ್ ಇನ್ಸೈಟ್ಸ್ ಹೇಳ್ತಾ ಹೋಗ್ತೀನಿ. ಬಟ್ ಹೆಚ್ಚಿನ ಅಂಶ ನಾನು ಇಡೀ ವಿಡಿಯೋನಲ್ಲಿ ನಾನು ಮಾತಾಡುವಾಗ ಈ ಒಂದು ಸೈಕಾಲಜಿಕಲ್ ಇನ್ಸೈಟ್ಸ್ ಇನ್ಕ್ಲೂಡ್ ಮಾಡೇ ಇರ್ತೀನಿ, ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ. ಓಕೆನಾ. ಸೊ ಹಾಗಾಗಿ ಇದ್ರ ಜೊತೆಗೆ ನಾವು ಮುಂದಿನ ಭಾಗದಲ್ಲಿ ನಾವು ಈ ಒಂದು ಸೈಕಾಲಜಿಕಲ್ ಇನ್ಸೈಟ್, ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗೋದಕ್ಕೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕಂದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಒಂದು ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಒಂದು ಟ್ರೈಗ್ಲಿಸರೈಡ್ಸ್ ಅಂತ ನಾವು ನೋಡುವಾಗ ನೀವು ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾಗಿ ಮುಂದಿನ ಭಾಗವನ್ನ ಕೂಡ ತಪ್ಪದೆ ನೋಡಿ. ಸೊ ಇಲ್ಲಿವರೆಗೂ ಏನು ಇಷ್ಟು ಹೊತ್ತು ಯಾರೆಲ್ಲ ವಿಡಿಯೋಸ್ ನೋಡಿದಿರಿ, ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ. ಯಾಕಂದ್ರೆ ಮುಂದಿನ ಭಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾವುದೇ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ಬೇಗ ನೀವು ವಿಡಿಯೋ ನೋಡಬಹುದು, ಬೇಗ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು. ಓಕೆನಾ. ಸೊ ಇಷ್ಟನ್ನ ಹೇಳ್ತಾ ಇವಾಗ ಕ್ವಿಕ್ ಆಗಿ ನಾವು ರಿವೈಸ್ ಮಾಡ್ತಾ ಹೋಗೋಣ. ಸೊ ಟ್ರೈಗ್ಲಿಸರೈಡ್ಸ್ ಅಂತಂದ್ರೆ ಏನು, ಬೇಡದೇ ಇರುವಂತಹ ಫ್ಯಾಟ್, ಅಂದ್ರೆ ನಾವು ಎಕ್ಸ್ಟ್ರಾ ಕ್ಯಾಲೋರೀಸ್ ತಗೊಂಡಾಗ ಅದು ಸ್ಟೋರ್ಡ್ ಫ್ಯಾಟ್ ಏನಿರುತ್ತೆ ನಮ್ಮ ದೇಹದಲ್ಲಿ, ಅದು ಇನ್ನೂ ಹೆಚ್ಚಾಗಿ ಅತಿಯಾಗಿ ಸ್ಟೋರ್ ಆಗಿ ಏನಾಗುತ್ತೆ, ಅದು ಟ್ರೈಗ್ಲಿಸರೈಡ್ಸ್, ಒಂದು ಟೈಪ್ ಆಫ್ ಫ್ಯಾಟ್ ಅಂತ ಹೇಳ್ಬೋದು. ಕೊಲೆಸ್ಟ್ರಾಲ್ ಬೇರೆ, ಟ್ರೈಗ್ಲಿಸರೈಡ್ ಬೇರೆ. ಅದು ಒಂದು ಟೈಪ್ ಆಫ್ ಫ್ಯಾಟ್ ಆಗಿ ಕೂತ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ. ಅದು ಸ್ಟೋರ್ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಹಾರ್ಟ್ ಹೆಲ್ತ್ಗೆ ನಾನಾ ರೀತಿಯ ಸಮಸ್ಯೆಗಳು ಅದ್ರ ಜೊತೆಗೆ ಸೃಷ್ಟಿ ಆಗ್ತವೆ. ಇನ್ನು ಟ್ರೈಗ್ಲಿಸರೈಡ್ ಯಾಕೆ ಹೆಚ್ಚಾಗುತ್ತೆ ಅನ್ನೋದಕ್ಕೆ ನಾನು ಆಲ್ರೆಡಿ ಹೇಳಿದೆ. ಏನೆಲ್ಲ ಕಾರಣಗಳು, ಅನ್ಹೆಲ್ದಿ ಫುಡ್ಸ್ ಆಗಿರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಓವರ್ ವೆಯ್ಟ್ ಮತ್ತೆ ಒಬೆಸಿಟಿ ಆಗಿರ್ಬೋದು. ಇನ್ನು ಅನ್ಹೆಲ್ದಿ ಫುಡ್ಸ್ ಅಂದ್ರೆ ಏನೆಲ್ಲ ಅಂತ ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಇದ್ರ ಜೊತೆಗೆ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಪುವರ್ ಸ್ಲೀಪ್ ಆಗಿರಬಹುದು, ಇದೆಲ್ಲವೂ ಕೂಡ ಈ ಒಂದು ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗೋದಕ್ಕೆ ಒಂದು ಕಾರಣಗಳು ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ವಿಚಾರಗಳು ನೀವು ತಿಳ್ಕೊಂಡ್ಮೇಲೆ ಖಂಡಿತವಾಗ್ಲೂ ನೀವು ಇವತ್ತಿಂದಾನೇ ಟ್ರೈಗ್ಲಿಸರೈಡ್ಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ನಾನು ಟ್ರೈಗ್ಲಿಸರೈಡ್ಸ್ ಇಂದ ಯಾವ ರೀತಿ ನಾವು ಅದನ್ನ ಕಮ್ಮಿ ಮಾಡ್ಕೊಂಡೋದ್ರಿಂದ ನಾವು ರಿಸ್ಕ್ ಅನ್ನ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಸೈಕಾಲಜಿಕಲ್ ಇನ್ಸೈಟ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.